60 ಮೀರಿದ ವಯಸ್ಸು, ಜೀವನಕ್ಕೆ ಪುಟ್ಟ ಹೋರಾಟ. ಆ ಹೋರಾಟಕ್ಕೆ ಅನೇಕ ಪ್ರಭಾವಿಗಳ ಜೊತೆಯಾಗುವಿಕೆ. ಆ ಪ್ರಭಾವಿಗಳ ಪ್ರಭಾವ, ಭಾರ, ಹೆಗಲಿಗೆ ಹೊರೆಯಾಗೋ ಸಂದರ್ಭದಲ್ಲಿ ಎಲ್ಲರೂ ದೂರ. ಇದೀಗ ಮತ್ತದೇ ಒಬ್ಬಂಟಿತನ. ಸುಜಾತಾ ಭಟ್ ಈ ಹೆಸರು ಕರ್ನಾಟಕದ ಜನರಿಗೆ ಹೊಸದಲ್ಲ, ಚಿರಪರಿಚಿತ. ಆದ್ರೆ ಸುಜಾತಾ ಭಟ್ ಅನ್ನೋ ಒಂದು ಹಿರಿಯ ಜೀವವನ್ನ ಬಳಕೆ ಮಾಡಿಕೊಂಡು ದಾಳವಾಗಿಸಿಕೊಂಡು ಆಕೆಯನ್ನ ಈಗ ಬೀದಿಲ್ ಬಿಟ್ಟವ್ರು ಯಾರು? ನಿಜವಾಗ್ಲೂ ಸುಜಾತಾ ಭಟ್ ಸುಳ್ಳು ಹೇಳಿದ್ದೇ ನಿಜ ಅನ್ನೋದಾದ್ರೆ ಸುಳ್ಳು ಹೇಳುವಂತೆ ಮಾಡಿದ ಆ ವ್ಯಕ್ತಿ ಅಥವಾ ಆ ಪರಿಸ್ಥಿತಿ ಆದ್ರೂ ಎಂಥದ್ದು? ಎಸ್ಐಟಿ ತನಿಖೆ, ಒಂದಷ್ಟು ಮಂದಿ ಪ್ರಭಾವಿಗಳ ಪರಿಚಯ, ಅದಾದ ನಂತರದ ಸುಜಾತಾ ಭಟ್ ಅವರ ಬದುಕು ಹೇಗಿದೆ? ಇದೀಗ ಇಡೀ ರಾಜ್ಯ ಸುಜಾತಾ ಭಟ್ ಅವರನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತಿರೋ ಸಂದರ್ಭದಲ್ಲಿ ಆಕೆಯ ಮನಸ್ಸಿಗಾಗ್ತಾ ಇರುವ ತೊಳಲಾಟಗಳು ಎಂಥದ್ದು? ಮುಂದಿನ ಬದುಕಿನ ಬಗ್ಗೆ ಆಕೆಗೆ ಇರುವಂತಹ ಕಲ್ಪನೆಗಳು, ಆಶಾ ಭಾವನೆಗಳು ಎಂಥದ್ದು? ಇದೆಲ್ಲವನ್ನ ಇವತ್ತು ಖುದ್ದು ಸುಜಾತಾ ಭಟ್ ಅವರ ಬಳಿಯಿಂದಲೇ ತಿಳ್ಕೊಳ್ಳೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಜಾತಾ ಭಟ್ ಅವರೇ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾಧ್ಯಮಗಳು ಟಾರ್ಗೆಟ್ ಮಾಡ್ತು, ಮಾಧ್ಯಮಗಳು ನನ್ನನ್ನ ಮ್ಯಾಜಿಕ್ ಅಜ್ಜಿ ಅಂದ್ರು, ಮಾಧ್ಯಮಗಳಿಂದಾಗಿ ಜೀವನ ಹಾಳಾಗಿದೆ, ಹೀಗಂತಿದ್ದ ಸುಜಾತಾ ಭಟ್ ಅವರನ್ನ ಇವತ್ತು ಈ ವೇದಿಕೆ ಕರೆಸ್ಕೊಳ್ಳಿಕ್ಕೆ ಉದ್ದೇಶ ಮಾಧ್ಯಮ ಪಾರದರ್ಶಕವಾಗಿರಬೇಕು ಅನ್ನೋ ಏಕಮೇವ ತತ್ವವನ್ನ ಅನುಸರಿಸುತ್ತೆ ರಿಪಬ್ಲಿಕ್ ಕನ್ನಡ. ಕಷ್ಟ, ಅನ್ಯಾಯ ಅಂತ ಹೇಳಿ ಯಾರೇ ಹೇಳಿದ್ರು ಕೂಡ ಅವರಿಗೊಂದು ವೇದಿಕೆಯನ್ನ ಒದಗಿಸಿ ಅವರ ಧ್ವನಿ ಇಡೀ ಕರ್ನಾಟಕಕ್ಕೆ, ಅದರಲ್ಲೂ ಕರ್ನಾಟಕವನ್ನು ಆಳುವ ಸರ್ಕಾರಕ್ಕೆ ಅಥವಾ ತನಿಖಾ ಸಂಸ್ಥೆಗಳಿಗೆ ತಲುಪಿಸಿ ಅವರಿಗೊಂದು ನ್ಯಾಯವನ್ನ ಕೊಡಿಸೋ ಪ್ರಯತ್ನ ಮಾಡಬೇಕು ಅನ್ನೋ ಏಕಮಾತ್ರ ಉದ್ದೇಶ ರಿಪಬ್ಲಿಕ್ ಕನ್ನಡದು. ಸುಜಾತಾ ಭಟ್ ಅವರು ಹೇಳ್ತಾ ಇರೋದ್ರಲ್ಲಿ ಸುಳ್ಳು ಇರಬಹುದು ಅನ್ನೋ ಅನುಮಾನ ಬಂದಾಗ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಿದ ಇದೇ ರಿಪಬ್ಲಿಕ್ ಕನ್ನಡ ಇವತ್ತು ಸುಜಾತಾ ಭಟ್ ಅವರು ಒಬ್ಬಂಟಿಯಾಗಿದ್ದಾರೆ ಅಂದಾಗ ವೇದಿಕೆಯನ್ನು ಒದಗಿಸಿದೆ. ವೀಕ್ಷಕರೇ, ಇಲ್ಲಿ ನಾವು ಮಾಡ್ತಿರೋದು ಟಾರ್ಗೆಟ್ ಅಲ್ಲ, ಬದಲಾಗಿ ಸುಜಾತಾ ಭಟ್ ಅನ್ನೋ ಹಿರಿಯ ಜೀವವೊಂದಕ್ಕೆ ವೇದಿಕೆಯನ್ನ ಒದಗಿಸಿ ಆದ ವಿಚಾರಗಳೇನು, ಮುಂದಾಗಬೇಕಾಗಿರೋ ವಿಚಾರಗಳು ಏನು ಅನ್ನೋದನ್ನ ಅವರ ಬಳಿಯಲ್ಲೇ ಮಾತನಾಡಬೇಕು ಅನ್ನೋ ಕಾರಣ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಲೈವ್ ಆಗಿ ಮಾಡ್ತಿದ್ವಿ. ನಾವೆಲ್ಲೂ ಎಡಿಟ್ ಮಾಡಲ್ಲ ಅಮ್ಮ, ನಾವೆಲ್ಲೂ ಕೂಡ ತಿರ್ಚೋದಿಲ್ಲ. ನಿಮಗೆ ಅನ್ಕಂಫರ್ಟಬಲ್ ಅನ್ಸುವ ಪ್ರಶ್ನೆಗಳನ್ನ ಕೇಳದೇ ಇರೋ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಹಾಗೆ ಕರ್ನಾಟಕದ ಜನರಿಗೆ ಇವತ್ತು ಮುಕ್ತ ಅವಕಾಶ ಕೊಟ್ಟಿದ್ದೀವಿ ನಿಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ. ಯಾಕಂದ್ರೆ ಅವರಿಗಿದೆ ಅನುಮಾನ ನಿಮ್ಮ ಬಗ್ಗೆ, ಹೀಗಾಗಿ ಅವರಿಗೆ ಇರುವ ಅನುಮಾನವನ್ನ ಬಗೆಹರಿಸಲಿಕ್ಕೂ ಕೂಡ ನಿಮಗೆ ಮುಕ್ತವಾದ ಅವಕಾಶವನ್ನ ಕೊಡೋ ಪ್ರಯತ್ನವನ್ನ ನಾನ್ ಮಾಡ್ತಾ ಹೋಗ್ತೀನಿ. ಇದಿಷ್ಟನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಅನನ್ಯಾ ಭಟ್ ಅನ್ನೋ ಒಬ್ಬ ಯುವತಿಯನ್ನ ಅಥವಾ ಒಂದು ಕ್ಯಾರೆಕ್ಟರ್ ಅನ್ನ ಹುಟ್ಟಿಸಿದವ್ರು ಯಾರು? ನೀವೇ ಅಂತ ಹೇಳಿ ಅನೇಕರು ಹೇಳ್ತಿದ್ದಾರೆ. ನಾನು ಹುಟ್ಟಿಸ್ಲಿಲ್ಲ. ಆಕ್ಚುಲಿ ಅನನ್ಯ ಭಟ್ ಅನ್ನುವಂಥದ್ದನ್ನ ನಾನು ಯಾವತ್ತೂ ಹುಟ್ಟಿಸ್ಲಿಲ್ಲ. ಬಟ್ ಇದು ಏನಾಗಿದೆ ಅಂದ್ರೆ, ಒಂದು ಹಾಯ್ಕರು ನಾಡು ಯೂಟ್ಯೂಬ್ ಚಾನಲ್ ಅಲ್ಲಿ ಅವರದ್ದು ನಂಬರ್ ಗೊತ್ತಿರ್ಲಿಲ್ಲ ನನಗೆ. ಆಗಿರುವಾಗ ಒಬ್ರು ಶಿವಶಂಕರ್ ಅಂತ ಕೋರ್ಟಲ್ಲಿ ಒಬ್ರು ಮೀಟ್ ಆಗಿದ್ರು. ಅವರದ್ದೇನೋ ಧರ್ಮಸ್ಥಳದ ಬಗ್ಗೆ ಏನೋ ಅವರದ್ದೇನಿತ್ತೋ ಗೊತ್ತಿಲ್ಲ, ಅದು ನನಗೆ ಅಷ್ಟೊಂದು ಇದು ಗೊತ್ತಿಲ್ಲ. ಅವ್ರಿಗೇನೋ ಗ್ರಜ್ಜಿ ಅಂದ್ರೆ ವ್ಯವಸ್ಥಿತವಾದ ಅವ್ರ ಮೇಲೆ ಏನೋ ಒಂದು ನೋವಾಗಿರ್ಬೋದು ಅಥವಾ ಏನೋ ಒಂದು ಇದಿರ್ಬೇಕು ಅಂತ ವಾತಾವರಣದಲ್ಲಿ ಅನಿಸ್ತಾ ಇದೆ ಇವಾಗ ನನಗೆ. ಅವ್ರೇನ್ ಹೇಳಿದ್ರು, ಎಂತ ಒಂದು ಇದನ್ನ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಆಸ್ತಿಯನ್ನು ಈ ರೀತಿಯಲ್ಲಿ ತಗೊಂಡು ಹೋದ್ರೆ ಅನನ್ಯ ಭಟ್ ಹೆಸರಲ್ಲಿ ಒಂದು ಇದು ಮಾಡಿಕೊಂಡು ಕವರ್ ಮಾಡಿ ಒಂದು ಹೆಸರನ್ನ ಮುನ್ನೆಲೆಗೆ ತಂದುಬಿಟ್ಟು ಅಲ್ಲಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಅವಾಗ ಅವ್ರು ಹೇಳಿದಿಷ್ಟೇ, ನಿನ್ನ ಆಸ್ತಿನೂ ಇದರಲ್ಲಿ ಸೇರುತ್ತೆ, ನಿನ್ನ ಆಸ್ತಿಗೂ ನಿಂದು ಒಂದು ನ್ಯಾಯ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಅವ್ರು ನನ್ನನ್ನು ಬಿಂಬಿಸಿ ನನ್ನನ್ನು ಒಂದು ಇದಕ್ಕೆ ತಂದ್ರು, ಒಂದು ಹಂತಕ್ಕೆ ತಂದ್ರು. ಆವಾಗ ನಾನು ಅವರಿಗೆ ಫೋನ್ ಮಾಡಿಬಿಟ್ಟು, ಅವ್ರು ಫೋನ್ ಮಾಡಿ ನಂಬರ್ ಕೊಟ್ಟು ಫೋನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ. ಅವರೆಲ್ಲರೂ ಹೇಳಿದ್ರು, ನಿಮ್ಮ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅಂತ ಆ ಮನುಷ್ಯ ಹೇಳಿದ್ದು ಹೌದು, ಇದು ಸತ್ಯ. ಸೊ ಅನನ್ಯಾ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಸುಜಾತಾ ಭಟ್ ಅವರ ಸೃಷ್ಟಿ ಅಲ್ಲ, ನನ್ನ ಸೃಷ್ಟಿ ಅಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಾನು ನನ್ನ ಪಾಡಿಗೆ ಅವರನ್ನ ಅಪ್ರೋಚ್ ಮಾಡಿದೆ, ಅವ್ರು ಬಂದ್ರು, ಮಾತಾಡಿದ್ರು. ಅಲ್ಲಿಂದ ಇದ್ ಮಾಡ್ಕೊಂಡು ತುಂಬಾ ದಿನ ಆಗಿತ್ತು ಆ ಯೂಟ್ಯೂಬ್ ಚಾನಲ್. ಅಲ್ಲಿಂದ ಅದು ಡಿಲೀಟು ಆಯ್ತು. ಆಮೇಲೆ ಬರೀ ನನ್ನ ಆಸ್ತಿದು ಮಾತ್ರ ಉಳಿದಿತ್ತು ಆ ಯೂಟ್ಯೂಬ್ ಚಾನಲ್ ಅಲ್ಲಿ. ಅನನ್ಯ ಕಂಟೆಂಟ್ ಇರ್ಲಿಲ್ಲ. ಅಲ್ಲಿಂದ ಏನಾಯ್ತು, ಒಂದು ದಿನ ನಾನು ಹೀಗೆ, ಅವರು ವಿಜಯ್ ಕುಮಾರ್ ಅಂತ ಅವ್ರ ಹೆಸರು, ಅವ್ರೇನ್ ಮಾಡಿದ್ರು, ಇವರನ್ನ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣ ಅವರನ್ನ ಕರ್ಕೊಂಡ್ ಬಂದ್ರು ನನ್ನ ಮನೆಗೆ. ನಾನು ಯಾವತ್ತೂ ಯಾರ ಮನೆ ಬಾಗ್ಲಿಗೆ ನಾನು ಹೋಗ್ಲಿಲ್ಲ. ನನ್ನ ಪಾಡಿ ಏನಿದೆ ಅದು ಮುಗ್ದು ಹೋಯ್ತು, ಅಲ್ಲಿಗೆ ಕಟ್ಟಾಯ್ತು. ನನ್ನ ಜೀವನ ಏನ್ ನಡೆಸ್ಬೇಕು, ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡಿದ್ದವಳು.
ನನ್ಗೆ ಯಾರು ನಿಮಗೆ ವೈಯಕ್ತಿಕವಾಗಿ ಧರ್ಮಸ್ಥಳದವ್ರ ಬಗ್ಗೆ ಆಗ್ಲಿ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗ್ಲಿ, ನಿಮಗ್ ವೈಯಕ್ತಿಕವಾಗಿ ಏನಾದ್ರೂ ದ್ವೇಷ ಅಥವಾ ಅವ್ರ ಬಗ್ಗೆ ಕೋಪ? ದ್ವೇಷ ನನಗೆ ಅವ್ರ ಮೇಲೆ ನನಗೆ ಕೋಪ ದ್ವೇಷ, ನಾನು ದ್ವೇಷ ಮಾಡಕ್ಕೆ ನಾನು ಯಾರು? ನನಗೆ ದ್ವೇಷ ಕೋಪ ಯಾವುದೂ ಇರ್ಲಿಲ್ಲ. ಬಟ್ ನನ್ನ ಫ್ಯಾಮಿಲಿಯವರು ಅವರಿಗೆ ಒಂದು ದೇವಸ್ಥಾನವನ್ನ, ಮನೆಯ ದೇವರನ್ನ ಮತ್ತು ಒಂದಿಷ್ಟು ಜಾಗಗಳನ್ನ ಕೊಟ್ಟಾವಾಗ ನನಗೆ ಮನಸ್ಸಿಗೆ ತುಂಬಾ ನೋವಾಗಿತ್ತು. ಇದು ಸತ್ಯ. ನಿಮ್ಮನ್ನ ಸಂಪರ್ಕ ಮಾಡ್ದಲೇ ಕೊಟ್ಟರು ಮನೆಯವ್ರ ಮೇಲೆ ಕೋಪ ಇತ್ತು. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆಗ್ಲಿ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗ್ಲಿ ಇಲ್ಲ, ಅವ್ರು ತಗೊಂಡಿದ್ದಾರೆ. ಸ್ವಲ್ಪ ಅವರು ಯೋಚನೆ ಮಾಡ್ಬೇಕಾಗಿತ್ತು. ಇದ್ರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಇದ್ರಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಒಂದು ಸ್ವಲ್ಪ ಅವರಿಂದ ಸತ್ಯ ತಿಳ್ಕೊಳ್ಬೇಕಾಗಿತ್ತು. ಅದನ್ನ ಮಾಡಿದ್ರೆ ಇವತ್ತು ಈ ಮಟ್ಟಕ್ಕೆ ನಾನು ಇದು ಮಾಡಕ್ಕೆ ನನ್ಗೆ ಇದಿಲ್ಲ. ಅವ್ರ ಮೇಲೆ ನನ್ಗೆ ಯಾವ ದ್ವೇಷನೂ ಇಲ್ಲ. ಅಥವಾ ನನಗೀಗ ಅವ್ರ ದೇವರನ್ನ ಕೊಡಿ ಅಂದ್ರೆ ನಾನು ತಗೊಳ್ಳೋದಕ್ಕೂ ಇಲ್ಲ, ಅಥವಾ ನನ್ಗೆ ದುಡ್ಡು ಕೊಡಿ ಅಂತ ನಾನು ಯಾವುದೂ ಇಲ್ಲ. ನನ್ನ ಫ್ಯಾಮಿಲಿಯಲ್ಲಿ ನಾನು ಸತ್ತು ಹೋಗಿದ್ದೀನಿ ಅನ್ನುವಂಥದ್ದು ಒಂದು ಇದನ್ನ ಮಾಡಿದ್ರಲ್ಲ, ಅದು ನನಗೆ ತುಂಬಾ ನೋವಾಗಿದೆ. ನೀವು ಬದುಕಿರುವಾಗ್ಲೇ ನಿಮ್ ಕುಟುಂಬಸ್ಥರು ನಿಮ್ಮನ್ನ ಸಾಯಿಸಿದ್ದು ನಿಮಗ್ ಬೇಜಾರಾಯ್ತು. ಬಟ್ ಈ ಅನನ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಹುಟ್ಟಿದ್ದೆ ಧರ್ಮಸ್ಥಳದ ವಿರುದ್ಧದ ದ್ವೇಷಕ್ಕೆ ಅಂತ ಹೇಳಿ ನಿಮಗ್ ಅನ್ನಿಸ್ತು. ಈಗ ಅನ್ನಿಸ್ತಾ ಇದೆ. ಆಯ್ತಾ? ಹಾಗಾಗಿ ನಾನು ಧರ್ಮಸ್ಥಳದವರನ್ನ ನಾನು ಯಾವತ್ತು ಅವ್ರು ನನಗೇನು, ನಾನು ಅವ್ರ ಹತ್ರ ನನ್ನ ದುಡ್ಡಿಗೆ ನಾನು ಸಾಯುವಾಗ ಏನು ಹೋಯ್ತೀನಿ, ನನಗೇನು ಬೇಡ. ಬಟ್ ಆದ್ರೆ ನಾನು ಇಲ್ಲಿ ನನ್ನನ್ನು ಸಾಯಿಸಿದಾರಲ್ವಾ. ಆಮೇಲೆ ತಾತನ ಆಸ್ತಿ ಅದು ಏನೇ ಆಗಿದ್ರು ಅಟ್ಲೀಸ್ಟ್ ಮೊಮ್ಮಕ್ಕಳಿಗೆ ಒಂದು ಸೈನ್ ಅಂತ ಒಂದು ಇದಿರುತ್ತಲ್ವಾ, ಅದಕ್ಕಾದ್ರೂ ಒಂದು ಇದು ಮಾಡ್ಬೇಕಾಗಿತ್ತಲ್ವಾ. ಅದು ನನ್ನ ಫ್ಯಾಮಿಲಿ ಮೇಲೆ ಮತ್ತು ಒಂದು ಇದ್ರ ಮೇಲೆ ನನಗೆ ತುಂಬಾ ನೋವಾಗಿದೆ. ಯಾರ ಮೇಲೆ ನಾನು ದ್ವೇಷ ಮಾಡಲ್ಲ. ವೈಯಕ್ತಿಕವಾಗಿ ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆಗ್ಲಿ ಅಥವಾ ಹರ್ಷೇಂದ್ರ ಅವ್ರ ಬಗ್ಗೆ ಆಗ್ಲಿ, ವೈಯಕ್ತಿಕವಾಗಿ ಸುಜಾತಾ ಭಟ್ ಅವ್ರಿಗೆ ದ್ವೇಷ ಅಥವಾ ಅವ್ರಿಗೇನೋ ಕೆಟ್ಟದಾಗಬೇಕು ಅಂತ ಹೇಳಿ ಆ ತರದೇನಾದ್ರೂ ಇದೆಯಾ? ನನ್ಗೆ ಯಾವತ್ತೂ ಇಲ್ಲ. ನನ್ಗೆ ಯಾವತ್ತೂ ಇಲ್ಲ. ನಾನೇನೋ ಇವರ ಮಾತುಗಳನ್ನ ಕೇಳ್ಕೊಂಡು, ಅವರಿಗೆ ಇವರ ಮಾತುಗಳೇ ಸತ್ಯ ಅಂತ ಕೇಳ್ಕೊಂಡು ನಾನು ಒಂದಿಷ್ಟು ಬೈದಿದ್ದೀನಿ. ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ ಅವ್ರ ಹತ್ರ. ಬಹಿರಂಗವಾಗಿ ನಾನು ಕ್ಷಮೆ ಕೇಳ್ತೀನಿ. ನನಗೆ ಅವರಿಂದ ನನಗೇನು ಇದಾಗಬೇಕಾಗಿಲ್ಲ ಅಲ್ವಾ. ಯಾಕೆ ಬೇಕು ನನಗೆ ಆ ವಿಚಾರಗಳನ್ನ ನಾನು ಇದು ಮಾಡುವಂತದ್ದೇನೂ ಇಲ್ಲ. ಇಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು, ಆ ಒಂದು ಚಾನೆಲ್ ಅಲ್ಲಿ ಕೂತ್ಕೊಂಡು ನನ್ನ ಅಕ್ಕನ ಗಂಡ ಅವನು ನಾನು ನಕ್ಸಲೈಟು, ಇನ್ನೊಂದು ಮತ್ತೊಂದು ಎಲ್ಲ ಹೇಳಿದ್ದಾರೆ. ನಾನು ನಕ್ಸಲೈಟ್ ಆಗಿದ್ರೆ ನಾನು ಕಾಡಿನಲ್ಲಿ ಇರ್ಬೇಕಾಗಿತ್ತು, ಯಾಕೆ ಸಿಟಿಯಲ್ಲಿ ಇರ್ಬೇಕಾಗಿತ್ತು? ತಪ್ಪಲ್ವಾ ಅದು ಹೇಳೋದು? ಎಲ್ಲೋ ಒಂದ್ ಕಡೆ ಒಬ್ಬ ಅಸಹಾಯಕ ಹೆಣ್ಣು ಮಗಳನ್ನ ನಿಮ್ಮ ಜೀವನದ ದಾರಿಯಲ್ಲಿ ಸಿಕ್ಕವರೆಲ್ಲರೂ ಕೂಡ ದುರುಪಯೋಗ ಪಡಿಸ್ಕೊಂಡ್ರು ಅನ್ನಿಸ್ತಿದ್ಯಾ? ಕುಟುಂಬಸ್ಥರಾಗಿರಬಹುದು, ನೀವು ಆಸ್ತಿ ಹುಡ್ಕೊಂಡು ಹೋದಾಗ ಸಿಕ್ಕ ಯೂಟ್ಯೂಬರ್ಗಳಾಗಿರಬಹುದು, ಅದಾದ ನಂತರದಲ್ಲಿ ನಿಮ್ಗೆ ಆಸ್ತಿ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟ ಕೆಲ ಹೋರಾಟಗಾರರು, ಅವ್ರು ನಿಮ್ಮ ಪರಿಸ್ಥಿತಿಯನ್ನ ಹಾಗೆ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಅನ್ನಿಸ್ತಿದ್ಯಾ? ನನಗೆ ಅನ್ನಿಸ್ತಾ ಇದೆ ಇವಾಗ. ನನಗೆ ಇದೆಲ್ಲ ಬೇಕಾಗಿರ್ಲಿಲ್ಲ. ನಾನು ಈ ವಿಚಾರದಲ್ಲೇ ನಾನು ಒಂದು ಸೈಡಲ್ಲಿ ನನ್ನ ಪಾಡು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇತ್ತು. ಈ ಇದ್ರವ್ರು ಇಲ್ಲ ಬಂದು ನನ್ನ ಇದನ್ನ ನಾನು ನಿಮಗೆಲ್ಲ ನಾನು ರೆಡಿ ಮಾಡಿ ಸರಿ ಮಾಡಿ ಕೊಡ್ತೀನಿ, ನಿಮ್ಮನ್ನ ನಾನು ಹೀಗ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ನನ್ನ ಒಂದು ಇದನ್ನ ಒಂದು ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ತಂದು ಕೊಟ್ಟಿದ್ದಾರೆ. ಅದು ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಈ ಆಸ್ತಿ ಹುಡ್ಕೊಂಡು ಹೊರಟದ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಲಿಂಕ್ ಕೊಟ್ಟವ್ರು ಯಾರು? ಇದು ಆಸ್ತಿ ಲಿಂಕ್ ಕೊಟ್ಟಿದ್ದು ಇವರೇ, ಗಿರೀಶ್ ಮಟ್ಟಣ್ಣ ಇವರೇ. ನನಗೂ ಅದು ಬುರುಡೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಗಿರೀಶ್ ಮಟ್ಟಣ್ಣನವರ ಹೆಸರನ್ನ ನೀವಾಗೆ ತಗೊಳ್ತಿದ್ದೀರಿ, ನಾನು ಎಲ್ಲೂ ಕೇಳಿಲ್ಲ ಇವರೇನಾ ಅಂತ ಹೇಳಿ. ಬಲವಂತವಾಗಿ ಸುಜಾತಾ ಭಟ್ ಅವರ ಕೈಯಲ್ಲಿ ರಿಪಬ್ಲಿಕ್ ಕನ್ನಡದವ್ರ ಹೆಸರು ಹೇಳಿಸಿದ್ರು ಅಂತ ನಾನು ನಿಮ್ಮ ಮೇಲೆ ನಾನು ರಿಪಬ್ಲಿಕ್ ಕನ್ನಡದ ಮೇಲೆ ನಾನು ಯಾವತ್ತು ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ. ನಾನು ಅವರನ್ನು ಹುಡುಕಿಕೊಂಡು ಹೋಗ್ಲಿಲ್ಲ, ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದು. ಯಾವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನಿ ಅಂತ ಇವ್ರು ಹೇಗೆ ಹೇಳಿದ್ರು? ನನಗೆ ಅವ್ರ ಮನೆ ಎಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ.